ಯಾಕೋ ನನ್ನ ಮನ್ಸು ಕೇಳ್ತಾ ಇಲ್ಲ. ನೀವು ಸ್ವಲ್ಪ ಮನೆವರೆಗೂ ಹೋಗಿ ಏನಾಗಿದೆ ಅಂತ ನೋಡ್ಕೊಂಡು ಬರ್ತೀರಾ? ಈ ವಿಷಯ ಮೇಡಮ್ಗೆ ಹೆಂಗೆ ಗೊತ್ತಾಯ್ತು? ಅದೇ ಪಿರುತಿ ಅನ್ನೋದು. ಅಪ್ಪ ಅವನ ಮ್ಯಾಕಿರೋ ಪಿರುತಿ ಏಟೇ ದೂರ ಇದ್ರೂ ಗೊತ್ತಾಗೋಯ್ತೈತೆ. ಯಾಕೆ ಬಾರ್ ಬಿಲ್ ಜೇಬಲ್ಲಿ 1 ಪೈಸಾ ಕಾಸಿಲ್ಲದೆ ಹೋದ್ರು ರಾತ್ರಿ ಹೊತ್ತು ಕಂಟ್ಲು ಪೂರ್ತಿ ಕುಡಿಯೋಕೆ ಎಣ್ಣೆ ಮಾತ್ರ ಬೇಕಲ್ಲ. ನೋಡಿ, ನಾನು ರಾತ್ರಿ ಹೊತ್ತು ಯಾರಿಗೂ ದುಡ್ಡು ಕೊಡಲ್ಲ. ಸುಮ್ಮನೆ ಬಿದ್ಕೊಳ್ಳಿ. ನಂದಿ ಪ್ಲೀಸ್ ನಂದಿ. ಅಶೋಕ್ ಪ್ಲೀಸ್ ನಂದಿ ಕೇಳಿ ಬಿದ್ಕೊಳ್ಳಿ ಅಂದೆ ತಾನೆ. ನಂದಿ ಪ್ಲೀಸ್ ನಂದಿ. ನನ್ನ ಕೈ ಬಿಡಿ, ಕೈ ಬಿಡಿ ಅಶೋಕ್. ಅತ್ಗೆ ಅಯ್ಯೋ, ಅತ್ಗೆ ಕೋಣ ಬೇರೆ ಬಂದಲ್ಲ. ಅಶೋಕ್, ಅಶೋಕ್ ಇದ್ದೇಳಿ. ಬಂದೆ ಬಾಬಾ. ಇದ್ಕೊಳ್ಳಿ. ಬಾಬಾ, ಅದಕ್ಕೆ ಮಲ್ಕೊಬಿಟ್ಟಿದ್ರಾ? ಅದು ಹೊಸಿ ದುಡ್ಡು ಬೇಕಿತ್ತು, ಅದಕ್ಕೆ ಬಂದೆ. ಎಷ್ಟು ಬೇಕಿತ್ತು ಬಾಬಾ? ಒಂದು 10,000 ಕೊಡಿ. ಸರಿ, 1 ನಿಮಿಷ ಕೊಟ್ಟೆ. ತಗೊಳ್ಳಿ ಬಾಬಾ 10,000. ಈಗ ಅವ್ರು ಹೇಗಿದ್ದಾರೆ? ಪರವಾಗಿಲ್ಲ ಅದಕ್ಕೆ. ಡಾಕ್ಟ್ರು ಮನೆಗೆ ಕರ್ಕೋಬೋದು ಅಂತ ಹೇಳವ್ರೆ. ಓ, ಒಳ್ಳೇದಾಯ್ತು, ನೀವು ಅವ್ರನ್ನ ನೋಡ್ಕೊಂಡಿದ್ದು. ಸರಿ ಬಾಬಾ, ನೀವು ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಳಿ. ಸರಿ, ಅದಕ್ಕೆ ಬರ್ತೀನಿ. ರಾತ್ರಿ ಹೊತ್ತು ಯಾರಿಗೂ ದುಡ್ಡು ಕೊಡಲ್ಲ ಅಂತ ಹೇಳ್ತಿದ್ದೆ, ಈಗ 10,000 ಎತ್ತು ಕೊಟ್ಟಿದೆಯಲ್ಲ. ಹೆಸರಿಗೆ ಮಾತ್ರ ನೀವು ಈ ಮನೇಲಿ ಮಗ, ಆದ್ರೆ ದರ್ಬಾರೆಲ್ಲ ನಿಮ್ಮ ಅಣ್ಣಂದು. ನನಗೇನು ಹುಚ್ಚ ಆ ಬಿಕಾರಿಗಳಿಗೆ ಸಹಾಯ ಮಾಡೋದಕ್ಕೆ? ಸುಮ್ಮನೆ ನನ್ನ ಪಿತ್ತ ನತ್ತಿಗೇರಿಸ್ಬೇಡಿ, ಕೆಳಗೆ ಬಿದ್ಕೊಳ್ಳಿ. ಹೇಳಿ ಕೇಳಿಸ್ಲಿಲ್ವಾ? ಕರ್ಮ. ಒಳ್ಳೆ ಅವ್ರ ಮನೆ ಆಳಿನ ಥರ ಇಷ್ಟೊತ್ತಲ್ಲೂ ಅವರು ಕೂಲಿ ಮಾಡ್ಕೊಂಡು ಬಿದ್ದಿದ್ದಾನೆ. ನನ್ನ ಕೈಯಿಂದಾನೇ ದುಡ್ಡು ತಗೊಂಡು ಹೊಟ್ಟೋದ. ಛೇ, ಈ ಕೋಣಂಗೆ ಎಷ್ಟು ಬಿಗಿ ಹಿಡಿದ್ರೂ ಕೈಗೆ ಸಿಗ್ತಾನೆ ಇಲ್ವಲ್ಲ. ಮೆತ್ಗೆ ಮೆತ್ಗೆ. ಕೂತ್ಕೊಳ್ಳಿ. ನೀವೇನು ಯೋಚನೆ ಮಾಡಬೇಡಿ, ಆರಾಮಾಗಿ ಮಲ್ಕೊಳ್ಳಿ. ರಾಮಣ್ಣ, ನನ್ನಿಂದ ನಿಮಗೆ ತುಂಬ ತೊಂದರೆ, ಕ್ಷಮಿಸಿ. ಇದ್ರಾಗೇನೈತೆ ತೊಂದರೆ? ಮನ್ಸಿಗೆ ಕೆಲ್ಸಕ್ಕೆ ಬರದೆ ಹೋದರೆ ಏನು ಪ್ರಯೋಜನ ಹೇಳಿ? ನೀವು ಆರಾಮಾಗಿ ಮಲ್ಕೊಳ್ಳಿ. ನಮ್ಮ ಜಾನು ಬೇರೆ ಊರಲ್ಲಿಲ್ಲ, ಏನು ಮಾಡಬೇಕು ಅಂತಲೇ ನನ್ನ ಕೈಕಾಲು ಓಡಲಿಲ್ಲ. ಸಮಯಕ್ಕೆ ಸರಿಯಾಗಿ ದೇವ್ರ ಹಾಗೆ ಬಂದು ಕಾಪಾಡಿದ್ರಿ. ಅಯ್ಯೋ ಅಮ್ಮ, ನೀವು ಇದನ್ನೇ ಹೇಳ್ತಿರಲ್ಲ. ನಿಜವಾದ ದೇವರು ನಾನಲ್ಲ,
ಡಾಕ್ಟ್ರು ಅವ್ರು ನಿಮ್ಮನ್ನ ಸಂದಾಗಿ ನೋಡ್ಕೊಂಡು ಬಿರ್ನೆ ಮನೆಗೆ ಕಳ್ಸವ್ರೆ. ಆಮೇಲೆ ರಿಪೋರ್ಟ್ ಎಲ್ಲ ಕರೆಕ್ಟಾಗೈತೆ ಅಂತ ಹೇಳೋರೆ. ನೀವು ಆರಾಮಾಗಿ ಮನ್ಕೊಳ್ಳಿ. ನೀವು ತುಂಬ ಓಡಾಡಿದ್ದೀರಾ, ಸ್ವಲ್ಪ ರೆಸ್ಟ್ ತಗೊಳ್ಳಿ. ಇವತ್ತಿಲ್ಲೇ ಇದ್ದು ನಿಮ್ಮನ್ನ ನೋಡ್ಕೊತೀನಿ. ಡಾಕ್ಟ್ರ್ ಹೇಳವ್ರೆ ಹೊಸಿ ಕಾಳಜಿ ತಗೊಳ್ಳಿ ಅಂತ. ನೀವು ಮನ್ಕೊಳ್ಳಿ. ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ಪದೇ ಪದೇ ಅದನ್ನೇ ಹೇಳಿ ನನ್ನ ಬ್ಯಾರವನ್ ಮಾಡ್ತಿದ್ದೀರಾ. ಹೇಳಿ ನಾನು ಬ್ಯಾರವನಾ? ನೀವು ಮಲ್ಕೊಳ್ಳಿ, ಆರಾಮ ಮಲ್ಕೊಳ್ಳಿ. ಹಾಂ ಅಮ್ಮ, ನೀವಾಗ ಮಲ್ಕೊಳ್ಳಿ. ನಾಳೆಗೆ ನಾನು ಹೋದ್ಮೇಲೆ ನೀವೇ ನೋಡ್ಕೋಬೇಕು. ಹೋಗಿ ಮಲ್ಕೊಳ್ಳಿ. ಈ ಕೋಣನಿಂದ ನಿದ್ದೆ ಕೆಡ್ತು. ನನ್ನ ನೆಮ್ಮದಿ ಹಾಳು ಮಾಡಬೇಕು ಅಂತಲೇ ಅಣ್ಣ ತಮ್ಮ ಇಬ್ಬರು ಇದ್ದಾರೆ. ಒಬ್ಬ ಕುಡಿದು ದುಡ್ಡು ಹಾಳು ಮಾಡ್ತಿರ್ತಾನೆ, ಇನ್ನೊಬ್ಬ ಬೀದಿ ಬಿಕಾರಿಗಳಿಗೆಲ್ಲ ದಾನ ಧರ್ಮ ಮಾಡ್ತಿದ್ದಾನೆ. ನನ್ನ ನಿದ್ದೆ ಕೆಡಿಸ್ದ ಒಂದು ಜೀವನ ಪೂರ್ತಿ ನಿದ್ದೆ ಇಲ್ದಿರೋ ಹಾಗೆ ನಾನು ಮಾಡೇ ಮಾಡ್ತೀನಿ, ಮಾಡಲೇಬೇಕು. ಯಾರೋ ಏನೋ ಗೊತ್ತಿಲ್ಲದೆ ಇರೋರು ನಮ್ಮ ಊರಿಗೆ ಬಂದವ್ರೆ. ಈಗ ಅವ್ರ ಮ್ಯಾಕೆ ಜೀವ ಆಗೈತೆ. ಜಾನಕಿ ಮೇಡಮು ಪರಿಚಯ ಆಗಿ ಒಂದೇ ಮನೆ ಥರ ಆಗವ್ರೆ. ಈಗ ಅವ್ರಿಗೆ ಯಾವುದೇ ಕಷ್ಟ ಬರ್ದಿರಂಗೆ ನೋಡ್ಕೋಬೇಕು. ಹಲೋ ಹಲೋ ಬಾವಾ, ಏನಿದು? ಎಲ್ಲಿದ್ದೀರಾ ನೀವು? ನೀವಿನ್ನೂ ಮನೆಗೆ ಬಂದಿಲ್ಲ. ಅದಕ್ಕೆ ಇವ್ರನ್ನ ಬಿಟ್ಟು ಬರ್ನ ಅಂತಲೇ ಅನ್ಕೊಂಡೆ. ಆದರೆ ಡಾಕ್ಟ್ರ್ ಹೇಳವ್ರೆ ಅವ್ರನ್ನ ಹೊಸಿ ನೋಡ್ಕೋಬೇಕು ಅಂತ. ಅದಕ್ಕೆ ಇಲ್ಲೇ ಉಳ್ಕೊಬಿಟ್ಟೆ. ಅಲ್ಲ, ನೀವ್ಯಾಕೆ ಅಲ್ಲಿ ಕಾವಲ್ ಕಾಯ್ತಿದ್ದೀರಾ ಬಾವಾ? ನೀವು ಮನೆಗೆ ಬನ್ನಿ, ಅಲ್ಲಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ವಾ? ಇಲ್ಲ, ಅದಕ್ಕೆ ಜಾನಕಿ ಅವರು ಡೆಲ್ಲಿಗೆ ಹೋಗವ್ರೆ. ಮನೆಯಾಗೆ ಅವ್ರ ಅಮ್ಮ ಮಾತ್ರ ಇರೋದು. ಪಾಪ ಸ್ಯಾನೆ ದಿಗ್ಲು ಬಿದ್ದವ್ರೆ. ಆದರೂ ಈ ಸಿಟಿ ಅವರಿಂದ ಸ್ವಲ್ಪ ದೂರ ಇರೋದೇ ವಾಸಿ ಬಾವ. ಮೋಸ ಮಾಡೋ ಜನ. ಅಯ್ಯೋ ಇಲ್ಲ 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 ಅತ್ತಿಗೆ, ಇವ್ರು ಹಂಗಲ್ಲ, ಸ್ಯಾನೆ ಒಳ್ಳೆ ಜನ. ನೋಡೋಕೆ ಎಲ್ಲರೂ ಹಾಗೆ ಕಾಣ್ತಾರೆ ಬಾವ. ನೀವು ಮನೆಗೆ ಬನ್ನಿ. ಹಲೋ 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 ಕಾಲ್ ಕಟ್ ಮಾಡ್ದ. ಬರ್ತಾ ಬರ್ತಾ ಈ ಕೋಣ ತುಂಬ ಜಾಣ ಆಗ್ತಿದ್ದಾನೆ. ಆ ಟೀಚರಿಂದ ಇವನನ್ನು ದೂರ ಮಾಡೋಣ ಅಂದ್ಕೊಂಡ್ರೆ
ಇವನು ಅವ್ರ ಮನೆ ಅಳಿಯ ಆಗೋಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾನಲ್ಲ. ಏಯ್ ದೇವ ಹಾಕಲ್ಲ, ಒಂದು ಪೆಗ್ ಹಾಕಲ್ಲ. ಏಯ್ ಒಂದು ಪೆಗ್ ಹಾಕಲ್ಲ ದೇವ. ಆಗ್ತದೆ ತಗೊಳ್ಳಿ. ಹಾಂ ಸಾಕು ಸಾಕು. ಸ್ವಲ್ಪ ರಾ ಅನಿಸುತ್ತೆ, ಸ್ವಲ್ಪ ನೀರು ಮಿಕ್ಸ್ ಮಾಡಿದರೆ ಸರಿಯಾಗಿರ್ತಿತ್ತು. ಅಮ್ಮ, ನೀವಿನ್ನ ಮನಗಿಲ್ವಾ? ಇಲ್ಲ, ನಿದ್ದೆ ಬರಲಿಲ್ಲ. ನೀವು ಎಚ್ಚರವಾಗಿ ಇದ್ಕೊಂಡು ನಮಗೋಸ್ಕರ ಇಷ್ಟೊಂದು ತೊಂದರೆ ತಗೋತಿದ್ದೀರಾ. ನನಗೆ ಹೇಗೆ ನಿದ್ದೆ ಬರುತ್ತೆ? ಅಯ್ಯೋ, ಹಂಗೇನೂ ಇಲ್ಲ. ನೀವು ಸ್ಯಾನೆ ಸುಸ್ತಾಗಿದ್ದೀರಾ, ನಾನು ನೋಡ್ಕೊತೀನಿ ಅನ್ನಲ್ಲ. ರಾಮು ಅವರೇ, ಇವತ್ತು ನೀವು ಸರಿಯಾದ ಸಮಯಕ್ಕೆ ಬರಲಿಲ್ಲ ಅಂದಿದ್ರೆ ನಾನು ತುಂಬ ಬಾಧೆ ಅನುಭವಿಸ್ಬೇಕಾಗಿತ್ತು. ಸರಿಯಾದ ಸಮಯಕ್ಕೆ ಬಂದ್ರಿ, ಎಷ್ಟೆಲ್ಲ ಸಹಾಯ ಮಾಡಿದ್ರಿ. ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಮ್ಮ, ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಇನ್ನೂ ಈ ವಿಷಯನ ಜಾನಕಿಗೆ ತಿಳಿಸಿಲ್ಲ. ಗೊತ್ತಾದರೆ ತುಂಬ ಅಪ್ಸೆಟ್ ಆಗ್ತಾಳೆ. ಇತ್ತೀಚೆಗಂತೂ ನನ್ನ ಮೇಲೆ ತುಂಬ ಬೇಜಾರು ಮಾಡ್ಕೋತಾಳೆ. ನಿಮ್ಮೇಲ? ಯಾಕೆ? ನೀವೇ ಹೇಳಿ ರಾಮು ಅವರೇ, ಹುಡುಗಿರಿಗೆ ಸರಿಯಾದ ಸಮಯಕ್ಕೆ ಮದುವೆ ಮಾಡೋದು ಬೇಡವಾ? ಅದು ಸರಿ, ನಿಮ್ಮ ಮದುವೆ ವಿಚಾರ ಎಲ್ಲಿವರೆಗೂ ಬಂತು? ಅದಿನ ನಡೀತಾನೆ ಐತೆ. ಅಪ್ಪಯ್ಯ ಮತ್ತು ಶಾರದವ ಕೇಳ್ತಾನೆ ಅವರೇ, ಈ ವರ್ಷದಾಗ ಆಗಬೇಕು. ನಮ್ಮ ಜಾನಕಿಗೂ ಈ ವರ್ಷ ಮಾಡಬೇಕು. ನನ್ಗೆ ಎಷ್ಟು ಹೇಳಿದ್ರು ಅವಳು ಮನಸ್ಸಿಗೆ ತಗೊಳ್ಳಲ್ಲ. ಮದುವೆ ವಿಚಾರ ತೆಗೆದ್ರೆ ಸಾಕು, ಮೈ ಮೇಲೆ ಬೀಳ್ತಾಳೆ. ಒಳ್ಳೆ ಹುಡುಗ ಸಿಗಬೇಕು ಅಂದರೆ ಈಗಲಿಂದನೇ ಹುಡ್ಕೋಕೆ ಶುರು ಮಾಡಬೇಕಲ್ವಾ? ಚೆನ್ನಾಗಿ ಓದಿರೋ ನಮ್ಮ ಜಾನುನ ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗ ಸಿಗಬೇಕು ಅಂದರೆ ಮೊದಲು ನಾವು ಈ ಊರು ಬಿಟ್ಟು ಹೋಗಬೇಕು. ರಾಮವ್ರೆ, ನೀವೇ ಅವಳಿಗೆ ಸ್ವಲ್ಪ ತಿಳಿಸಿ ಹೇಳ್ತೀರಾ? ಅವಳು ನಿಮ್ಮ ಮಾತನ್ನು ಕೇಳ್ಬೋದು. ಅವಳು ಓದಿರೋ ಓದಿಗೆ, ಅವಳು ಬುದ್ಧಿವಂತಿಕೆಗೆ ತಕ್ಕಂಥ ಹುಡುಗ ಈ ಊರಲ್ಲಿ ಸಿಗಲ್ಲ. ನಿಜ ಹೇಳ ರಾಮವ್ರೆ, ನನ್ನ ಮಗಳ ಭವಿಷ್ಯ ನನಗೆ ತುಂಬ ಮುಖ್ಯ. ನೀವು ಹೇಳಿದ್ರೆ ಕೇಳ್ತಾಳೆ. ಹೇಳ್ತೀರಾ? ಅಲ್ಲ, ನಾನು ಸುಶಿ, ಸ್ವಲ್ಪ ನೀರು ಕೊಡೆ. ನೀವ್ರಿ, ನಾನು ಕೊಡ್ತೀನಿ. ಅಪ್ಪರೇ, ಕೊಟ್ಟೆ, ಕೂತ್ಕೊಳ್ಳಿ. ಮೆತ್ತಿಗೆ ಮೆತ್ತಿಗೆ. ಹಾಂ, ಅಮ್ಮ, ನೀವಾಗ ಮಂಕಳಿ, ನಾನು ನೋಡ್ಕೊತೀನಿ.
ಮೇಡಮ್ ತವ ಈ ಊರು ಬಿಟ್ಟೋಗಿಂತ ನಾನು ಹೆಂಗೆ ಹೇಳೋಕ್ಕಾಯ್ತದೆ? ನನ್ನ ಮ್ಯಾಕೆ ಈ ಜವಾಬ್ದಾರಿ ಹಾಕ್ಬಿಟ್ರಲ್ಲ. ಅದಕ್ಕೆ ಹೆಂಗಾಯ್ತು ಇವಾಗ? ನೀವು ಇಷ್ಟು ಚೆನ್ನಾಗಿ ನೋಡ್ಕೊಂಡ್ಮೇಲೂ ಹುಷಾರಾಗದೆ ಇರ್ತಾರ ಯಾರಾದರೂ? ಚೆನ್ನಾಗಿದ್ದೀನಿ. ನೀವಿನ್ನೂ ಸುಧಾರಿಸ್ಕೋಬೇಕು. ಒಂದು 3-4 ದಿನ ಕೆಲ್ಸಕ್ಕೆ ಹೋಗ್ಬೇಡಿ. ರೀ, ಈಗ ಹೇಗಿದ್ದೀರಾ? ಪರವಾಗಿಲ್ಲ ಕಣೆ. ರಾಮು, ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ, ಹಾಲು ಕುಡಿಯೋರಂತೆ. ಪರವಾಗಿಲ್ಲ, ನಾನು ಮನೆಗೆ ಹೋಗ್ತೀನಿ. ರಾಮು ಅವರೇ, ಇಡೀ ರಾತ್ರಿ ನನ್ನ ಪಕ್ಕ ಕೂತ್ಕೊಂಡು ನೋಡ್ಕೊಂಡಿದ್ದೀರಾ. ಇಬ್ಬರು ಒಟ್ಟಿಗೆ ಹಾಲು ಕುಡಿಯೋಣ. ಹಾಲು ತಗೊಂಬ ಸುಶಿ. ಬನ್ನಿ ಹೋಗೋಣ. ಎಲ್ಲೋ ಇಲ್ವಲ್ಲ. ಏನ್ ಹುಡುಕ್ತಾ ಇದೆಯಾ ಚಂದ್ರಿ? ಇದಾ ನೋಡು. ಅದು ಅಕ್ಕವರು ಏನೋ ಓದಬೇಕು, ಒಂದು ಪುಸ್ತಕ ತಕೊಂಬ ಅಂತ ಹೇಳಿದ್ರು ಸಾರ್ದಕ್ಕ. ಅದಕ್ಕೆ ಇಲ್ಲಿ ಹುಡ್ಕೋಣ ಅಂತ ಬಂದೆ. ಪುಸ್ತಕನ? ಅದು ರಾಮಣ್ಣನ ಕೋಣ್ಯಾಗೆ. ಓದು ಬರಕ್ಕಿಲ್ಲ ರಾಮಣ್ಣಂಗೆ ಅಂತ ಕಿಸಿತಾ ಇದೆಯಲ್ಲ, ಈಗ ರಾಮಣ್ಣನ ಕೋಣೆಗೆ ಪುಸ್ತಕ ಹುಡುಕ್ತಾ ಇದೀಯಾ? ನಿನ್ ನಡವಳಿಕೆ ನೋಡ್ತಾ ಇವ್ನಿ ಚಂದ್ರಿ. ರಾಮಣ್ಣನ ಕಡೆಗೆ ಕಣ್ ಬಿದ್ರೆ ನಿನ್ ಕಣ್ ಕಿತ್ತು ಕೈಯಾಗಿ ಮಡಗ್ತೀನಿ. ಉತ್ಸಾರು ಉಂಡು ಮನೆಗೆ ಕಳ್ತನ ಮಾಡ್ತೀಯಾ? ಒಲೆಗೆ ಸೌದೆ ಮಡಗೋದ್ರ ಜೊತೆಗೆ ನಿನ್ ಕೈನೂ ಮಡಬೇಕಾಯ್ತದೆ. ಜೋಪಾನ. ಸೊಸೆ ಮೂರ್ ಜೊತೆ ಇದೀಯ ಅಂತ ಸುಮ್ಕೆ ಇವ್ನಿ. ಇಲ್ಲ ಅಂದ್ರೆ ಏನ್ ಮಾಡ್ತಿದ್ರಿ?